ಕನ್ನಡ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಶಾಸ್ತ್ರೀಯ ಭಾಷೆ. 7 ಕೋಟಿ ಕನ್ನಡಿಗರ ಉಸಿರಿನ ಭಾಷೆ. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಶ್ರೀಮಂತ ಭಾಷೆ. ಸಮೃದ್ಧ ಭಾಷೆಗೊಂದು ಸಶಕ್ತ ಸಮ್ಮೇಳನ. ಎಲ್ಲರಿಗೂ ನಮಸ್ಕಾರ. ಇದು ಗೋಕಾಕ್ ತಾಲೂಕಿನಲ್ಲಿ ನಡೆದ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದರ ಅಧ್ಯಕ್ಷತೆಯನ್ನು ಸಾಹಿತಿ ಹಾಗೂ ಗುರುಗಳಾದ ಶ್ರೀ ಶಿವಲಿಂಗಪ್ಪ ಭಾವಿನಕಟ್ಟಿಯವರು ವಹಿಸಿದ್ದರು. ಈ ಸಮ್ಮೇಳನದಲ್ಲಿ ಸಾಹಿತಿಗಳು, ಗುರುಗಳು ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಮಕ್ಕಳು ಹಲವಾರು ವಚನಕಾರರ, ಸಾಹಿತಿ, ಕವಿ ಹಾಗೂ ಹೋರಾಟಗಾರರ ವೇಷಭೂಷಣ ಧರಿಸಿ ಮೆರವಣಿಗೆಯಲ್ಲಿ ಕಣ್ಸೆಳೆದರು. ಈ ಸಮ್ಮೇಳನದಲ್ಲಿ ಹಲವು ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಲೆಗಳನ್ನು ಪ್ರದರ್ಶಿಸಿದರು. ಅದರಲ್ಲಿ ಭರತನಾಟ್ಯ, ಹುಲಿ ಕುಣಿತ ಹಾಗೂ ಮಧುವಾಲ್ ಸರ್ಕಾರಿ ಶಾಲೆಯ ಬಾಲಕಿಯರ ಲೇಜಿಮ್ ಆಟ ಮೆರವಣಿಗೆಯಲ್ಲಿ ಆಕರ್ಷಿಸಿತು. ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರು ಕುಂಭ ಹೊತ್ತು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಈ ಸಮ್ಮೇಳನಕ್ಕೆ ಇದು ಮತ್ತೊಂದು ಮೆರುಗನ್ನು ತಂದುಕೊಟ್ಟಿತು. ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿದ ಸಾಹಿತ್ಯಗಳ ಚಿತ್ರವನ್ನು ಇಲ್ಲಿ ಗೋಡೆ ಮೇಲೆ ಬಿಡಿಸಲಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಭಾಷೆಯನ್ನು ಉಳಿಸಿ ಬೆಳೆಸಿ ಅನ್ನೋ ಬದಲು ಈ ಭಾಷೆಯನ್ನು ಬಳಸಿದರೆ ಸಾಕು. ಅದರಲ್ಲೂ ಗಡಿನಾಡಲ್ಲಿರುವ ನಾವು ಈ ಭಾಷೆಯನ್ನು ಬಳಸಿದರೆ ಸಾಕು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ.